ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಇವತ್ತಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮೆಂಟಲ್ ಡಿಸಾರ್ಡರ್ಸ್ ಅಂದರೆ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಮಹಿಳೆಯರ ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಗಂಡಸರಿಗೇನು ಗೊತ್ತು, ಗೌರಿ ದುಃಖ ಅಂತ ಹೇಳ್ತಾರೆ. ಏನ್ ಹಂಗಂದ್ರೆ ಹೆಂಗಸಿನ ದುಃಖ ದುಮ್ಮಾನಗಳು ಭಾವನೆಗಳು ಗಂಡಸರಿಗೆ ತಿಳಿಯುವುದಿಲ್ಲ ಅಂತ. ಜೀವನದುದ್ದಕ್ಕೂ ಕೆಲವು ಜೈವಿಕ, ಕೌಟುಂಬಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಂದ ಮಹಿಳೆಗೆ ಉಂಟಾಗುವಂತಹ ಅನುಭವಗಳು ಗಂಡಸರಿಗೆ ಆಗೋದಿಲ್ಲ, ಕೆಲವು ಸರಿ ಗೊತ್ತಾಗೋದೂ ಇಲ್ಲ. ಅಲ್ಲದೆ ಕೆಲವು ವಿಷಯಗಳ ಘಟನೆಗಳ ಬಗ್ಗೆ ಮಹಿಳೆ ತೋರಿಸುವ ಭಾವನೆ, ಸ್ಪಂದಿಸುವ ರೀತಿ ಗಂಡಸರಿಗಿಂತ ಭಿನ್ನವಾಗಿರುತ್ತೆ. ಸ್ಥೂಲವಾಗಿ ಹೇಳಬೇಕು ಅಂದ್ರೆ ನಡವಳಿಕೆ, ಭಾವನೆ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಹೆಂಗಸರ ಮತ್ತು ಗಂಡಸರ ನಡುವೆ ವ್ಯತ್ಯಾಸಗಳಿರುತ್ತೆ ಅಂತ ಅರ್ಥ. ಅಂದ್ರೆ ಹೆಣ್ಣು ಗಂಡುಗಳ ಮೆದುಳು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆಯೇ? ಒಂದು ಮೇಜಿನ ಮೇಲೆ 10 ಮನುಷ್ಯರ ಮೆದುಳುಗಳನ್ನ ಜೋಡಿಸಿದ್ರೆ ಅವುಗಳಲ್ಲಿ ಗಂಡು ಯಾವುದು, ಹೆಣ್ಣು ಯಾವುದು ಅಂತ ಹೇಳಕ್ಕಾಗತ್ತೆಯೇ? ಮೇಲ್ನೋಟಕ್ಕೆ ಹೇಳಕ್ ಆಗದೆ ಇದ್ರು ಮೆದುಳಿನ ತೂಕ, ರಚನೆ, ಭಾಗಗಳು, ಅವುಗಳ ನಡುವೆ ಇರುವ ಸಂಪರ್ಕಗಳಲ್ಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ವ್ಯತ್ಯಾಸಗಳಿವೆ. ವಯಸ್ಸಾದಂತೆಲ್ಲ ಮೆದುಳಿನ ರಚನೆಯಲ್ಲಿ ಆಗುವಂತಹ ವ್ಯತ್ಯಾಸಗಳು ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಬೇರೆ ಬೇರೆ ರೀತಿ ಆಗುತ್ತಂತೆ. ಕೆಲವು ಮೆದುಳಿನ ರೋಗಗಳು ಹೆಂಗಸರಲ್ಲಿ ಹೆಚ್ಚು, ಕೆಲವು ಗಂಡಸರಲ್ಲಿ ಹೆಚ್ಚು. ಇದರ ತಾತ್ಪರ್ಯ ಏನು ಅಂತಂದ್ರೆ ಹೆಂಗಸರ ಮೆದುಳು, ಮನಸ್ಸು, ಭಾವನೆ, ಮಾನಸಿಕ ಸಮಸ್ಯೆಗಳು ಗಂಡಸರಿಗಿಂತ ತುಸು ಭಿನ್ನ. ಇದನ್ನ ಅರ್ಥಕೊಂಡು ಇದರ ಬಗ್ಗೆ ಸಮಾಜ ಗಮನ ಹರಿಸಬೇಕು ಅನ್ನೋದೇ ಸಂದೇಶ. ಹೆಂಗಸರ ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನಿಮ್ಹಾನ್ಸ್ ನ ಮನೋವೈದ್ಯಕೀಯ ವಿಭಾಗ ಅಂದ್ರೆ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಸೇವೆ ಸಲ್ಲಿಸುತ್ತಾರೆ ಅಂತ ತಜ್ಞರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಮೊದಲನೆಯದಾಗಿ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ದೇಸಾಯಿ ಅವರಿಗೆ ನಮಸ್ಕಾರ. ನಮಸ್ಕಾರ. ನಂತರ ಹೆಚ್ಚುವರಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ನಾ ಗಂಜೇಕರ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಕೊನೆಯದಾಗಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಶ್ಮಿ ಅವರಿದ್ದಾರೆ, ಅವರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಡಾಕ್ಟರ್ ಗೀತಾ ದೇಸಾಯಿ ಅವರೇ, ಮುಖ್ಯವಾದ ಪ್ರಶ್ನೆ ಏನಂದ್ರೆ ಮಹಿಳೆಯರ ಮಾನಸಿಕ ಆರೋಗ್ಯಕ್ಕೆ ನಾವು ಏತಕ್ಕೋಸ್ಕರ ಪ್ರಾಮುಖ್ಯತೆ ಕೊಡಬೇಕು? ನೀವು ಹೇಳಿದಾಗೆ ಮಹಿಳೆ ಮತ್ತು ಪುರುಷರ ಮೆದುಳಿನ ಭಾಗಗಳಲ್ಲಿ ಕೆಲವು ವ್ಯತ್ಯಾಸಗಳಿದೆ. ಮಹಿಳೆಯರಲ್ಲಿ ಈ ತರ ವ್ಯತ್ಯಾಸಗಳಾಗ್ಲಿಕ್ಕೆ ಕಾರಣಗಳೇನು ಅಂದ್ರೆ, ಒಂದು ಜೈವಿಕ, ಇನ್ನೊಂದು ಹಾರ್ಮೋನ್ ಮೂಲಕ ವ್ಯತ್ಯಾಸಗಳಾಗಬಹುದು. ಎರಡನೇದಾಗಿ ಈಗ ಬದಲಾವಣೆಯಾಗತಕ್ಕಂತ ಸಮಾಜದಲ್ಲಿ ಎಷ್ಟೊಂದು ಒತ್ತಡಗಳು ಹೆಂಗಸರಿಗೆ ಸೀಮಿತವಾಗಿದೆ, ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಅದಲ್ಲದೆ ಕೌಟುಂಬಿಕ ಹಿಂಸಾಚಾರ, ದೌರ್ಜನ್ಯ ಮಹಿಳೆಯರು ಸಾಕಷ್ಟು ಅನುಭವಿಸೋ ಚಾನ್ಸಸ್ ಜಾಸ್ತಿ ಇದೆ. ಇವೆಲ್ಲ ಕಾರಣಗಳಿಂದ ಮಹಿಳೆಯರಲ್ಲಿ ಕೆಲವು ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಲ್ಲದೆ ಈ ಋತುಚಕ್ರಕ್ಕೆ ಮತ್ತೆ ಋತು ಬಂಧ ಇವೆರಡು ಇದರಿಂದ ಕೂಡ ಮಾನಸಿಕ ತೊಂದರೆಗಳು ಕೆಲವು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಋತುಚಕ್ರ ಅಂದ್ರೆ ಮೆನಾರ್ಕೆ ಮತ್ತೆ ಮೆನೋಪಾಸ್, ಈ ಎರಡು ಸಮಯದಲ್ಲೂ ತೊಂದರೆಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಲ್ಲದೆ ಗರ್ಭಾವಸ್ಥೆ ಸಮಯದಲ್ಲೂ ಈ ತೊಂದರೆಗಳು ಜಾಸ್ತಿ, ಮಾನಸಿಕ ತೊಂದರೆಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಂದ್ರೆ ಮಹಿಳೆಯರ ಮೇಲೆ ಪರಿಣಾಮ ಬೀರುವಂತಹ ಪ್ರಮುಖವಾದ ಮಾನಸಿಕ ಸಮಸ್ಯೆಗಳು, ಮಾನಸಿಕ ಅಸ್ವಸ್ಥತೆಗಳು ಯಾವುವು? ಅಂದ್ರೆ ಭಾರತದಲ್ಲಿ ಎಷ್ಟು ಸಾಮಾನ್ಯವಾಗಿದೆ ದಯವಿಟ್ಟು ತಿಳಿಸ್ಕೊಡಿ. ಆತಂಕ ಅಂದ್ರೆ ಎಂಗ್ಸೈಟಿ, ಅದಲ್ಲದೆ ಖಿನ್ನತೆ, ಡಿಪ್ರೆಷನ್, ಇವೆರಡೂ ತೊಂದರೆಗಳು ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ. ಗಂಡಸರಿಗೆ ಹೋಲಿಸಿದ್ರೆ 2 ಪಟ್ಟು ಜಾಸ್ತಿ ಇರುತ್ತೆ. ಅದಲ್ಲದೆ ಈ ಖಿನ್ನತೆ, ಆತಂಕ ಗರ್ಭಾವಸ್ಥೆ ಸಮಯದಲ್ಲಾದಾಗ ಅದರದ್ದು ತೊಂದರೆಗಳು ಹೆಂಗಸರಲ್ಲದೆ ಫ್ಯಾಮಿಲಿ ಮೇಲೆ, ಮಗು ಮೇಲೆ ಪರಿಣಾಮಗಳು ಬೀರುತ್ತೆ. ಭಾರತ ದೇಶದಲ್ಲಿ ಅಧ್ಯಯನ ಮಾಡಿದಾಗ 5ರಿಂದ 6% ಮಹಿಳೆಯರು ಈ ಋತುಚಕ್ರಕ್ಕೆ, ಋತುಬಂಧದ ಮಧ್ಯದ ಏಜ್ ಅಲ್ಲಿ ಈ 5ರಿಂದ 6% ಖಿನ್ನತೆಗೆ ಅಥವಾ ಆತಂಕದ ತೊಂದರೆಗೆ ಒಳಗಾಗಬಹುದು. ಅದಲ್ಲದೆ ನೀವು ಹೇಳ್ದಂಗೆ ಗರ್ಭಾವಸ್ಥೆಯಲ್ಲಿರುವಾಗ ಸ್ತ್ರೀಯರಿಗೆ ಬರುವಂತಹದ್ದು ಅದು ಖಿನ್ನತೆ ಮತ್ತೆ ಆತಂಕ. ಅದು ಪ್ರೆಗ್ನೆನ್ಸಿಯಲ್ಲಾದ್ರೂ ಆಗಬಹುದು ಅಥವಾ ಡೆಲಿವರಿ ಆದ್ಮೇಲೂ ಆಗಬಹುದು. ಇದ್ರ ಪರಿಣಾಮ ಜಾಸ್ತಿ, ಇದ್ರ ಪರಿಣಾಮ ಮಗು ಮೇಲೆ ಆಗತ್ತೆ. ತಾಯಿ ಮಗು ಬಾಂಧವ್ಯದ ಮೇಲೆ ತೊಂದರೆ ಆಗಬಹುದು, ತಾಯಿ ಮಗು ಬಗ್ಗೆ ಕಾಳಜಿ ವಹಿಸೋದ್ರಲ್ಲಿ ತೊಂದರೆ ಆಗಬಹುದು.
ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ. ಈ ಆತಂಕ ಅಂದ್ರೆ ಏನು, ಹೆಂಗಾಗತ್ತೆ, ಖಿನ್ನತೆ ಯಾವ ತರ ಇರುತ್ತೆ ಮಹಿಳೆಯರಲ್ಲಿ, ಇವೆಲ್ಲ ಇದ್ರ ಬಗ್ಗೆ ಅರಿವಿರೋದು ತುಂಬಾ ಮುಖ್ಯ. ಅಂದ್ರೆ ನನಗೆ ಅರ್ಥ ಆಗಿರೋ ಪ್ರಕಾರ 2 ಭಾಗಗಳಾಗಿ ವಿಂಗಡಿಸಬಹುದು ಮಹಿಳೆಯರ ಮಾನಸಿಕ ಸಮಸ್ಯೆ. ಒಂದು ಋತುಚಕ್ರ ಮತ್ತು ಋತುಬಂಧಕ್ಕೆ ಸಂಬಂಧಿಸಿರೋದು, ಇನ್ನೊಂದು ಪ್ರಸವಕ್ಕೆ ಸಂಬಂಧಿಸಿರೋದು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಸ್ತ್ರೀಯರ ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಮಹಿಳೆಯರಲ್ಲಿ ಕಂಡುಬರುವಂತಹ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ನಿಮ್ಹಾನ್ಸ್ನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗೀತಾ ದೇಸಾಯಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಅದೇ ಚರ್ಚೆಯನ್ನ ಇತರ ತಜ್ಞರೊಡನೆ ಮುಂದುವರಿಸೋಣ. ಡಾಕ್ಟರ್ ರಶ್ಮಿ ಅವರೇ, ಈಗ ಹೆಂಗಸರಲ್ಲಿ ಋತುಚಕ್ರಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ಸಮಸ್ಯೆಗಳಾಗಬಹುದು, ಮಾನಸಿಕ ಸಮಸ್ಯೆಗಳಾಗಬಹುದು ಅಂತ ದಯವಿಟ್ಟು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ಸರ್. ಸೊ ಋತುಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ನಾವು ಅದನ್ನೇಂತ ಕರಿತೀವಿ ಪ್ರೀಮೆನಿಸ್ಟ್ರಲ್ ಡಿಸ್ಫೋರಿಕ್ ಡಿಸಾರ್ಡರ್. ಸೊ ಮುಟ್ಟಾಗುವ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಅಂದ್ರೆ ಒಂದು 7 ದಿನ ಅಥವಾ 10 ದಿವಸಕ್ಕೆ ಮುಂಚೆ ಈ ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಈ ಲಕ್ಷಣಗಳು ಏನೇನಂದ್ರೆ, ಒಂದು ಕಾರಣವಿಲ್ಲದೆ ಗಾಬರಿ ಪಟ್ಕೊಳ್ಳೋದು ಅಥವಾ ಕಾರಣವಿಲ್ಲದೆ ದುಃಖವಾಗುವುದು, ಕೋಪ ಬರುವುದು, ಮತ್ತೆ ನಿದ್ರೆ ತೊಂದರೆ ಆಗುವುದು ಇರುತ್ತೆ. ಪ್ಲಸ್ ಕೆಲಸ ಮಾಡುವಾಗ ಏಕಾಗ್ರತೆ ಇರದೇ ಇರುವುದು, ಕೆಲಸದಲ್ಲಿ ಮಾಡುವಂತ ಆಸಕ್ತಿ ಇಲ್ಲದೆ ಇರೋದು, ತನ್ನ ಬಗ್ಗೆ ತಾನೇ ಕೀಳಾಗಿ ಅಥವಾ ನೆಗೆಟಿವ್ ಯೋಚನೆಗಳು ಬರುವಂತದ್ದು ಲಕ್ಷಣಗಳು ಸಹ ಇರಬಹುದು. ಈ ಟೈಮಲ್ಲಿ ಮುಟ್ಟಾಗೋಕ್ಕಿಂತ 10 ದಿವಸ ಅಥವಾ 7 ದಿವಸಕ್ಕೆ ಮುಂಚೆ ಶುರುವಾಗುತ್ತೆ. ಮುಟ್ಟಾಗಿ 1-2 ದಿವಸದಲ್ಲಿ ಇದೆಲ್ಲ ಕಡಿಮೆ ಆಗುತ್ತೆ. ಬಟ್ ಇದೇ ರೀತಿಯಾಗಿ ಎಲ್ಲಾ ಋತುಚಕ್ರಗಳಲ್ಲೂ ಆಗ್ತಾ ಇದ್ರೆ ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಚಿಕಿತ್ಸೆ ಮಾತ್ರೆಗಳ ಮೂಲಕನಾದ್ರೂ ಆಗಿರಬಹುದು, ಇಲ್ಲ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಾದ್ರೂ ಆಗಿರ್ಬೋದು. ಜೀವನ ಶೈಲಿಯಲ್ಲಿ ಜೀವನ ಶೈಲಿ ಅಂತಂದ್ರೆ ಎಕ್ಸರ್ಸೈಸ್ ಆಗಿರ್ಬೋದು, ಅಥವಾ ಏನೋ ಅವ್ರು ತಿನ್ನುವಂತ ಆಹಾರದಲ್ಲಿ ಯಾವ ರೀತಿ ಪಾಲನೆ ಮಾಡಬಹುದು, ಅದರ ಮೂಲಕ ಚಿಕಿತ್ಸೆ ಕೊಡಬಹುದು ಅಂತ ಹೇಳ್ತೀರಾ. ಅಂದ್ರೆ ಈಗ ಋತುಬಂಧಕ್ಕೆ ಸಂಬಂಧಪಟ್ಟ ಮೆನೋಪಾಸ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಮಾನಸಿಕ ಸಮಸ್ಯೆಗಳು ಬರಬಹುದು? ಸೊ ಮೆನೋಪಾಸ್ ಅಲ್ಲಿ ಕೂಡ ಸುಮಾರು ಹಾರ್ಮೋನ್ ಚೇಂಜಸ್ ಆಗ್ತಾ ಇರತ್ತೆ. ಸೊ ಅದರಿಂದ ಆ ಟೈಮು ಕೂಡ ರಿಸ್ಕ್ ಫಾರ್ ಇದನ್ನು ಮಾನಸಿಕ ತೊಂದರೆ ಬರುವಂತ ಸಾಧ್ಯತೆ ಹೆಚ್ಚಿರತ್ತೆ. ಮುಂಚೆ ಕೆಲವರಿಗೆ ಮೊದಲಿದ್ದಂತ ಮಾನಸಿಕ ತೊಂದರೆಗಳು ಈ ಟೈಮಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಇರತ್ತೆ. ಇಲ್ಲ ಅಂತಂದ್ರೆ ಕೆಲವರಿಗೆ ಈ ಮುಟ್ಟಿನ ನಿಲ್ಲುವಂತ ಸಂದರ್ಭದಲ್ಲಿ ಹೊಸದಾಗಿ ಬರುವಂತ ಚಾನ್ಸಸ್ ಸಹ ಇರತ್ತೆ. ಅಂದ್ರೆ ಮುಂಚೆ ಯಾರಿಗೆ ಮಾನಸಿಕ ಸಮಸ್ಯೆ ಇತ್ತೋ ಮುಟ್ಟಿನ ಸಂದರ್ಭದಲ್ಲಿ ಅದರ ತೀವ್ರತೆ ಹೆಚ್ಚಾಗಬಹುದು ಅಥವಾ ಕೆಲವರು ಹೊಸದಾಗಿ ಕಾಣಿಸಬಹುದು. ಇದು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಬರಬಹುದು ಅಂತಂದ್ರೆ ಖಿನ್ನತೆ ಆಗಿರ್ಬೋದು, ಅಥವಾ ಆತಂಕ ಆಗಿರ್ಬೋದು, ಇಲ್ಲಾಂದ್ರೆ ಸೈಕೋಸಿಸ್ ಅಂದ್ರೆ ಬುದ್ಧಿಭ್ರಮಣೆ ಅಂತ ಏನ್ ಹೇಳ್ತೀವಿ, ಈ ತರ ಲಕ್ಷಣಗಳು ಸಹ ಕಂಡು ಬರಬಹುದು. ಸರಿ ಸರಿ. ಈಗ ಡಾಕ್ಟರ್ ಸುಂದರ್ನಾಗ್ ಅವರೇ, ನಿಮಗೆ ಪ್ರಶ್ನೆ ಏನು ಅಂತಂದ್ರೆ, ಗರ್ಭಾವಸ್ಥೆಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಈ ಗರ್ಭಾವಸ್ಥೆ ಅಥವಾ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೇವೆ, ಅದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸಮಯ. ಹೌದು, ಇದು ಒಂದು ಸೂಕ್ಷ್ಮ ಸಮಯವೂ ಕೂಡ. ಸೊ ಇವಾಗ ಅವಳ ಗರ್ಭದಲ್ಲಿ ಉದ್ಭವಿಸುತ್ತಿರುವಂತಹ ಒಂದು ಜೀವ ಅವಳ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತರಿಸ್ತವೆ. ಆದ್ರೆ ಇದ್ರ ಜೊತೆಗೆ ಕೆಲವೊಂದು ವೈಯಕ್ತಿಕ ಮತ್ತೆ ಸಾಮಾಜಿಕ ಬದಲಾವಣೆಗಳನ್ನು ಕೂಡ ನಾವು ಕಾಣ್ತೇವೆ.
ಈ ಸಮಯದಲ್ಲಿ ಅವರು 2 ರೀತಿ ಸಮಸ್ಯೆಗಳಿಗೆ ಒಳಗಾಗ್ತಾರೆ. ಒಂದು, ಹೇಗೆ ಗೀತಾ ದೇಸಾಯಿ ಅವರು ಹೇಳಿದ ಹಾಗೇನೆ, ಪ್ರಸವ ಪೂರ್ವ ಖಿನ್ನತೆ ಅಥವಾ ಆತಂಕ, ಅಥವಾ ಪ್ರಸವೋತ್ತರ ಬಾಣಂತಿ. ಅದು ಕೂಡ ಅದು ಖಿನ್ನತೆನೇ ಇರಬಹುದು ಅಥವಾ ಅದು ಆತಂಕನೇ ಇರಬಹುದು. ಸೊ ಖಿನ್ನತೆಗೆ ಮುಖ್ಯವಾಗಿ 3 ಲಕ್ಷಣಗಳಿರ್ತವೆ. ಮನಸ್ಸಿಗೆ ಖುಷಿ ಇಲ್ಲದೆ ಇರುವಂತದ್ದು, ಯಾವ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಆಸಕ್ತಿ ಕಡಿಮೆ ಆಗುವಂತದ್ದು, ಮತ್ತೆ ದೇಹದಲ್ಲಿ ಶಕ್ತಿ ಇಲ್ಲದೆ ಇರುವಂತದ್ದು. ಇವಾಗ ನಾವು ಪ್ರಸವ ಪೂರ್ವದಲ್ಲಿ ಈ ಕಾಯಿಲೆ ಕಂಡು ಬಂದಲ್ಲಿ ಏನು ಗರ್ಭಾವಸ್ಥೆ ಬಗ್ಗೆ ಅವಳು ಏನು ಖುಷಿ ಪಡಬೇಕಲ್ಲ ಅದನ್ನ ಖುಷಿ ಪಡ್ತಾ ಇರಲ್ಲ. ಅವಳು ಕಂಡಿರುವಂತ ಕನಸುಗಳು ಕೂಡ ಅವಳಿಗೆ ಆನಂದ ಪಡಿಲಿಕ್ಕೆ ಆಗ್ತಾ ಇರಲ್ಲ. ಮತ್ತೆ ಅವಳು ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಕೂಡ ಅವಳಿಗೆ ತುಂಬಾ ಸುಸ್ತಿನ ಅನುಭವ ಆಗ್ತಾ ಇರ್ತದೆ. ಸೊ ಅದ್ರ ಜೊತೆಯಲ್ಲಿ ಎಷ್ಟೋ ಹೆಣ್ಮಕ್ಳು ತುಂಬಾ ಕೀಳಿರಿಮೆ ಅಂದ್ರೆ ನೆಗೆಟಿವ್ ಯೋಚನೆಗಳಿಗೆ ಒಳಗಾಗ್ತಾರೆ. ನಿದ್ದೆ ಕಡಿಮೆ ಆಗತ್ತೆ, ಹಸು ಇರಲ್ಲ, ಭವಿಷ್ಯದ ಬಗ್ಗೆ ತನ್ನ ಬಗ್ಗೆ ಅವಳಿಗೆ ನೆಗೆಟಿವ್ ಯೋಚನೆಗಳೇ ಜಾಸ್ತಿ ಕಾಡ್ತಾ ಇರ್ತವೆ. ಸೊ ಈ ಸಮಸ್ಯೆಗಳು 2 ವಾರಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಖಿನ್ನತೆ ಅಂತ ಹೇಳ್ತೇವೆ. ಅದ್ರ ಜೊತೆಯಲ್ಲಿ ಈ ಪ್ರಸವ ಪೂರ್ವ ಅಥವಾ ಬಾಣಂತಿಯಲ್ಲಿ ಆಗುವಂತ ಆತಂಕದ ಕಾಯಿಲೆಗಳು. ಸೊ ಒಂದು ಕಾಮನ್ ಕಂಡೀಷನ್ ಏನಂದ್ರೆ ಟೋಕೋಫೋಬಿಯಾ ಅಂತ, ಫಿಯರ್ ಆಫ್ ಪ್ರೆಗ್ನೆನ್ಸಿ ಆರ್ ಫಿಯರ್ ಆಫ್ ಲೇಬರ್ ಅನ್ನುವಂಥದ್ದನ್ನ ಹೇಳ್ತೇವೆ. ಅದು ಕೂಡ ಹೆಣ್ಮಕ್ಕಳಲ್ಲಿ ಈ ಅರೌಂಡ್ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪಾರ್ಟಮ್ ಅಥವಾ ಬಾಣಂತನದಲ್ಲಿ ನಾವು ಇದನ್ನ ತುಂಬಾ ಕಾಣ್ತೇವೆ. ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನಾದರೂ ಉಂಟಾ? ಖಂಡಿತವಾಗ್ಲು ಇದಕ್ಕೆ ಸೂಕ್ತವಾದಂತ ಸೈಕಲಾಜಿಕಲ್ ಅಂದ್ರೆ ಮಾತಿನ ಚಿಕಿತ್ಸೆನೂ ಕೂಡ ಇದೆ. ಅದು ತೀವ್ರತೆ ಏನಾದ್ರೂ ಕಡಿಮೆ ಇದ್ರೆ, ತೀವ್ರತೆ ಏನಾದ್ರೂ ತುಂಬಾ ಜಾಸ್ತಿ ಇದ್ರೆ ಅದಕ್ಕೆ ಮಾತ್ರೆಗಳ ಟ್ರೀಟ್ಮೆಂಟ್ ಕೂಡ ಇದೆ. ಮತ್ತೆ ಎಷ್ಟೋ ಮಾತ್ರೆಗಳು ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಏನು ಸ್ತನ್ಯಪಾನ ಮಾಡುವಂತ ಸಮಯದಲ್ಲೂ ಕೂಡ ಸೇಫ್ ಆಗಿರ್ತವೆ. ಪ್ರಸವಾನಂತರ ಖಿನ್ನತೆಗಳು ಆಗುವಂತ ಚಾನ್ಸಸ್ಗಳು ತುಂಬಾ ಜಾಸ್ತಿ, ಹೆಚ್ಚು. ಪ್ರಸವಕ್ಕೆ ಮುಂಚೆಕ್ಕಿಂತನೂ ಪ್ರಸವ ನಂತರದ ಖಿನ್ನತೆ ಚಾನ್ಸಸ್ ತುಂಬಾನೇ ಜಾಸ್ತಿ. ಅಲ್ಲೂ ಖಿನ್ನತೆ ಅಂತಂದ್ರೆ ಇದೇ ರೀತಿ ಲಕ್ಷಣಗಳಿರುತ್ತಾ? ಲಕ್ಷಣಗಳು ವೆರಿ ಸಿಮಿಲರ್ ಆಗಿರ್ತದೆ. ಬಟ್ ಸಂದರ್ಭಕ್ಕೆ ತಕ್ಕನ ಹಾಗೆ ಸ್ವಲ್ಪ ಅಂದ್ರೆ ಅವ್ರದ್ದು ತಾಯ್ತನದ ಬಗ್ಗೆ ಇರಬಹುದು, ಹುಟ್ಟುವಂತ ಮಗುದ ಬಗ್ಗೆ ಇರಬಹುದು, ಭವಿಷ್ಯದ ಬಗ್ಗೆ ಇರಬಹುದು, ತುಂಬಾ ಕೀಳಿರಿಮೆ ಅಂದ್ರೆ ನೆಗೆಟಿವ್ ಯೋಚನೆಗಳು ತುಂಬಾ ಜಾಸ್ತಿ ಇರ್ತವೆ. ಇದಕ್ಕೂ ಚಿಕಿತ್ಸೆ ಅಂದ್ರೆ ಸಮಾಲೋಚನೆಯ ಮೂಲಕ, ಔಷಧಿಗಳು ಕೂಡ ಇದೆ. ತಕ್ಷಣ ಈ ಲಕ್ಷಣಗಳು ಕಂಡು ಕೂಡಲೇ ಅವರ ಸಂಬಂಧಿಕರು, ಹತ್ತಿರದವರು ಆದಷ್ಟು ವೈದ್ಯರನ್ನ ಕಾಣುವಂತದ್ದು ಸೂಕ್ತ ಸಲಹೆ ತಗೊಂಡ್ರೆ ಅದರಿಂದ ಉಪಯೋಗ ಆಗತ್ತೆ. ಎಷ್ಟೊಂದು ವಿಷಯಗಳನ್ನ ನಾವೀಗ ತಿಳ್ಕೊಂಡ್ವಿ. ಈಗ ಇನ್ನೊಂದು ಪ್ರಶ್ನೆ ಜನರಲ್ಲಿ ಏನು ಮೂಡುತ್ತೆ ಅಂದ್ರೆ, ಇಂತಹ ಸಮಸ್ಯೆಗಳು ಮಹಿಳೆಯಲ್ಲಿ ಕಾಣಿಸ್ಕೊಂಡಾಗ ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಸಹಾಯ ಪಡಿಬೇಕು ಅಂತ ಅನ್ನೋದು, ಎಲ್ಲಿ ಯಾವ ಸೌಲಭ್ಯಗಳಿದೆ ಅಂತ. ಡಾಕ್ಟರ್ ಗೀತಾ ಅವರೇ, ಇದ್ರ ಬಗ್ಗೆ 1-2 ಮಾತು ಹೇಳ್ತೀರಾ? ಇದು ಮುಖ್ಯವಾಗಿ ಇದ್ರ ಬಗ್ಗೆ ಅರಿವಿರೋದು ತುಂಬಾ ಇಂಪಾರ್ಟೆಂಟ್. ಹೌದು. ಯಾಕೆಂದ್ರೆ ಈ ಕಾಯಿಲೆಗಳು ಕೆಲವರಲ್ಲಿ ಸಾವಿನ ಬಗ್ಗೆ ಯೋಚನೆಗಳು ಮಾಡೋಕೆ ದಾರಿ ಆಗತ್ತೆ. ಯಾವಾಗ ಈ ಲಕ್ಷಣಗಳು ಕಾಣಿಸ್ಕೊಂಡಾಗ ನಿಮ್ಮ ಹತ್ತಿರ ಇರೋ ಆಸ್ಪತ್ರೆಗೆ ಬರ್ತಕ್ಕಂತ ಮನೋತಜ್ಞರು, ಸೈಕ್ಯಾಟ್ರಿಸ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ಅದ್ರ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ನಮ್ಮ ನಿಮ್ಹ್ಯಾನ್ಸ್ ನಲ್ಲಿ ಪೆರಿನೇಟಲ್ ಸೈಕ್ಯಾಟ್ರಿ ಕ್ಲಿನಿಕ್ ಅಂತ ನಡೆಸ್ತಾ ಇದ್ದೇವೆ. ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬರ್ತಕ್ಕಂತ ತೊಂದರೆಗಳು, ಮಾನಸಿಕ ತೊಂದರೆಗಳು ಅಥವಾ ಪ್ರಸವ ಪೂರ್ವ ಬರ್ತಕ್ಕಂಥ ಮಾನಸಿಕ ತೊಂದರೆಗಳು ಆಗ್ತಕ್ಕಂಥ ಮಹಿಳೆಯರನ್ನ ನೋಡೋದಕ್ಕೆ ಆ ಸ್ಪೆಷಲ್ ಸರ್ವಿಸ್ ನಡೀತಾ ಇದೆ. ಇದು ಮಹಿಳೆಯರಿಗೆ ಇರೋದು. ಇದು ಶುಕ್ರವಾರದಂದು ನಾವು ನಡೆಸ್ತೇವೆ. ಅಲ್ಲಿಗೆ ಬೇಕಾದ್ರೆ ಬಂದು ಕೂಡ ಸಲಹೆ ತಗೋಬಹುದು ಅಂತ ಹೇಳ್ತಿದ್ದೀರಾ. ನೋಡಿ, ಎಷ್ಟೊಂದು ವಿಷಯಗಳು ಹೇಳಿದಿರಾ. ನಿಮ್ ಜೊತೆ ಮಾತಾಡ್ತಾ ಕಾಲ ಕಳೆದಿದೆ, ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಸಂಚಿಕೆ ಮುಗಿಸುವಂತಹ ಸಮಯ ಆಗ್ತಿದೆ. ಡಾಕ್ಟರ್ ಗೀತಾ, ಡಾಕ್ಟರ್ ಸುಂದರ್ನಾಗ್ ಮತ್ತು ಡಾಕ್ಟರ್ ರಶ್ಮಿ ಅವರೇ, ಎಲ್ಲ ಕೇಳುಗರಿಗೆ ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಮತ್ತು ಸಮಸ್ಯೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಧನ್ಯವಾದಗಳು. ಶ್ರೋತೃಗಳೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಹ್ಯಾನ್ಸ್ ನಡೆಸುವಂತಹ ಯೂಟ್ಯೂಬ್ ವಾಹಿನಿ ಮೂಲಕ ಈ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಬೇರೊಂದು ವಿಷಯದೊಂದಿಗೆ ಮನೋವಿಹಾರಣಿಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹ್ಯಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹ್ಯಾನ್ಸ್ ಹಾಗೂ ನಿವೇದಿತಾ BS ನಿಮ್ಹ್ಯಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್ ನಿಮ್ಹ್ಯಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ.
ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.